ಇನ್ನೊಂದು ಈಗ ಜಂಪ್. ಜರ್ನಿ ಜರ್ನಿ ಓ ಬೋಯಿಂಗ್ ಜರ್ನಿ. ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಸೆಟ್ಲ್ ಬಸ್ ತರ ಬರ್ತಾರೆ. ಅದು ಸಾಲದು ಅಂತ ಕಾಪಿ ಕೊಡಕ್ ಬಂದಾಗೆಲ್ಲ ವಯಸ್ಸಾದ ಹೆಂಗಸರು ನಮಸ್ಕಾರ ನಮಸ್ಕಾರ ಅಂತ ತಲೆ ತಿಂತಾರೆ. ನೋ, who is this old man? Father. ಬೆಣ್ಣೆ ತರ ಮಾತಾಡಿ ಬ್ಯಾಕಲ್ ಬಾಂಬ್ ಇಟ್ ಫ್ರಾಡ್ ಫಾದರ್. ರಾಜು, ಮಮ್ಮಿ ಲಾರ್ಜ್ ಬುಸ್ ಅಮೇರಿಕಾ ಫ್ರೆಂಡ್. ಮಮ್ಮಿ ಐ ಆಮ್ ಕಮಿಂಗ್. ಮಮ್ಮಿ ಯು ಲುಕ್ ಲೈಕ್ ಯಂಗ್ ಎಮಮಲ್ಲಿ. ಮಮ್ಮಿ ಇವ್ರು ಐ ಅಂಡ್ ರಾಜು ಫ್ರೆಂಡ್ಸ್ ಮೇಡ್ ಇನ್ ಅಮೇರಿಕಾ. ಮಮ್ಮಿ ಚೈನು ಪರ್ಸ್ ಎತ್ತದ್ರಲ್ಲಿ ನಮ್ದು ಗಿರೀಸ್ ರೆಕಾರ್ಡೇ ಇದೆ. ಚೈನು ಪರ್ಸ್ ಇಲ್ಲ ಮಮ್ಮಿ, ಚೈನು ಪರ್ಲ್ಸ್ ಅದನ್ನ ಮಾಡೋದ್ರಲ್ಲಿ ನಾವು ಫೇಮಸ್. ಸ್ಟಾಕ್ ಯಾವ್ದು ಇರ್ಲಿಲ್ಲ, ಅದಕ್ಕೆ ತಂದ್ಕೊಡ್ಲಿಲ್ಲ. ಯಾಕಪ್ಪ ಅಳ್ತಿದೀಯಾ? ಅದೇನಿಲ್ಲ ಮಮ್ಮಿ, ನಾನ್ 5 years ಬಾಯ್ ಆಗಿದ್ದಾಗ ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ನಮ್ಮ ಮಮ್ಮಿಗ್ ನಂದಿನಿ ಹಾಲ್ ಬೇಕು ಅಂತ ಕೇಳ್ದೆ. ಅದನ್ನ ತರಕ್ ಹೋಗಿ ಮಿಸ್ ಆಗಿದ್ ನಮ್ಮ ಮಮ್ಮಿ ನಂಗೆ ಸಿಕ್ಲೇ ಇಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಮಮ್ಮಿ ಜ್ಞಾಪಕಕ್ಕೆ ಬರ್ತಾರೆ. ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದೀಯಾ? ಬಿಸಿಯಾಗಿ ಅಡ್ಗೆ ಮಾಡಿ ಹಾಕ್ತೀನಿ, ಊಟ ಮಾಡಿ ರಿಲ್ಯಾಕ್ಸ್ ಮಾಡು. ಮಮ್ಮಿ ಹೇಳ್ತೇನೆ ಮಮ್ಮಿಗೆ. ಇಲ್ಲ ಕಣೋ, ಏನು ಹೇಳಲಿಲ್ಲ, ಸುಮ್ಮನೆ. ಅಯ್ಯೋ ನಾನು ಹೇಳ್ಬೇಕಪ್ಪ, ನಾನು ಸುಮ್ಮನೆ ಇರಕ್ಕಾಗಲ್ಲ. ಏನಪ್ಪ ಅದು ನನಗೂ ಹೇಳದೇ ಇರೋಂಥದ್ದು? ಏನಿಲ್ಲಮ್ಮ. ಇಲ್ಲ ನಾನು ಹೇಳ್ತೀನಿ ಮಮ್ಮಿಗೆ ಅದನ್ನೇನು ಹೇಳ್ಬೇಡ. ಇಲ್ಲ ಮಮ್ಮಿ, ರಾಜು ಅಮೆರಿಕಾಲಿ ನಿಮ್ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸ್ತಿದ್ದಾನೆ. ಹೌದೇನೋ? ಹೂನಮ್ಮ, 25 ಲಕ್ಷ ಖರ್ಚು ಮಾಡಿ ಫೌಂಡೇಶನ್ ಪಿಲ್ಲರು ಎಲ್ಲ ಹಾಕ್ಸಿದೀನಿ. ನೀನ್ ನೋಡೋ ಖುಷಿಲಿ ಅದನ್ನೆಲ್ಲ ಹಾಗೆ ಅರ್ಧಕ್ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅಂಥ ಪುಣ್ಯದ ಕೆಲ್ಸನ ಯಾರಾದ್ರೂ ಅರ್ಧದಲ್ಲಿ ನಿಲ್ಲಿಸ್ತಾರ? ಮಮ್ಮಿ ನೀವೊಂದ್ 2 ಕೋಟಿ ಫೈನಾನ್ಸ್ ಮಾಡ್ಬಿಟ್ರೆ ಫುಲ್ ಕಂಪ್ಲೀಟ್ ಮಾಡ್ಬಿಡ್ತಾನೆ ಮಮ್ಮಿ. 2 ಕೋಟಿ ತಾನೆ, ನಾನ್ ನಿನಗ್ ಕೊಡ್ತೀನಿ. ಡ್ಯಾಡಿ ಏನಾರಂದ್ರೆ? ವಿನಯ, ಏನ್ ಹೇಳ್ತಾ ಇದೀಯಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ನೋಡಿ, ಅದು ನಮ್ಮಪ್ಪ ನನ್ನ ಹೆಸರಲ್ಲಿ ಇಟ್ಟಿರೋ ದುಡ್ಡು. ಸಾಲದೆ ಬಂದ್ರೆ ಜಮೀನ ಮಾರ್ಬಿಟ್ಟಾದ್ರೂ ನನ್ ಮಗನಿಗೆ ಕೊಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡಪ್ಪ. ಬಾಬಾ, ನಾಳೆ ಅತ್ತೆ ಬರ್ತಿದೆ, ಒಳ್ಳೆ ದಿನ, ಕೆಲ್ಸನ ಪ್ರಾರಂಭ ಮಾಡು. ಬುರ್ಸು, ಹಾಗಾದ್ರೆ ಅಲ್ಲಲ್ಲ ಮೊದ್ಲು ಇಲ್ಲಿ ಶುರು ಮಾಡೋಣ. ಡ್ಯಾಡಿ ನೀವು ಮಾತ್ರ ಆಗಲ್ಲ ಅಂತ ಹೇಳ್ಬೇಡಿ ಡ್ಯಾಡಿ. ಡ್ಯಾಡಿ ಆಗಲ್ಲ ಅನ್ಬೇಡಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ ನಾನೊಂದು ಕೊಡ್ಲಾ?